ಎಲ್ಲರಿಗೂ ನಮಸ್ಕಾರ. ಹೆರಿಗೆ ನೋವಿನ ಬಗ್ಗೆ ಮಾತಾಡುವಾಗ ಎಪಿಡ್ಯೂರಲ್ ಅನ್ನೋ ಪದ ಕೇಳಿಬರುತ್ತೆ ಅಲ್ವಾ? ಆದರೆ ಇದರ ಬಗ್ಗೆ ಎಷ್ಟೆಲ್ಲ ಗೊಂದಲಗಳಿವೆ, ತಪ್ಪು ಕಲ್ಪನೆಗಳಿವೆ. ಇವತ್ತು ನಾವು ಈ ಎಪಿಡ್ಯೂರಲ್ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಏಕ್ದಮ್ ಸರಳವಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಎಪಿಡ್ಯೂರಲ್ ತಗೊಳ್ಳೋದು ಅಂದ್ರೆ ಅದೊಂದು ದೌರ್ಬಲ್ಯದ ಸಂಕೇತ ಅಂತ ಖಂಡಿತ ಅಲ್ಲ. ಬದಲಿಗೆ ಹೆರಿಗೆ ಅನ್ನೋ ಒಂದು ಮಹತ್ವದ ಘಳಿಗೆಯಲ್ಲಿ ನೋವಿನಿಂದ ಬೆಳಲಿ ಬೆಂಡಾಗುವ ಬದಲು ಆ ಕ್ಷಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಕ್ಕೆ, ಆ ಇಡೀ ಪ್ರಕ್ರಿಯೆ ಮೇಲೆ ಒಂದು ಹಿಡಿತ ಸಾಧಿಸೋಕೆ ಸಹಾಯ ಮಾಡುವಂಥ ಒಂದು ವಿಧಾನವಿದು. ಸರಿ, ಹಾಗಾದರೆ ಈ ವಿಷಯದ ಆಳಕ್ಕೆ ಇಳಿಯೋಣ. ಮೊದಲು ಇದು ಬರೀ ನೋವು ಕಡಿಮೆ ಮಾಡೋದಲ್ಲ, ಬದಲಾಗಿ ಶಕ್ತಿ ಉಳಿಸುವ ಒಂದು ತಂತ್ರ ಅನ್ನೋದನ್ನ ನೋಡೋಣ. ಆಮೇಲೆ ಇದು ನಿಜಕ್ಕೂ ಹೇಗೆ ಕೆಲಸ ಮಾಡುತ್ತೆ, ಇದರ ಪ್ರೊಸೀಜರ್ ಏನು ಅಂತಾನೋ ತಿಳ್ಕೊಳ್ಳೋಣ. ಆಮೇಲೆ ಇದರ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ತೂಗಿ ನೋಡಿ, ಇದರ ಬಗ್ಗೆ ಇರುವ ಕೆಲವು ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ, ಕೊನೆಗೆ ಆಯ್ಕೆ ನಮ್ಮ ಕೈಲಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಬನ್ನಿ, ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ. ಶಕ್ತಿಗಾಗಿ ಒಂದು ತಂತ್ರ. ಯಾಕೆಂದ್ರೆ ಇದು ಕೇವಲ ನೋವು ನಿವಾರಣೆಗಿಂತ ತುಂಬಾನೇ ದೊಡ್ಡದು. ಇದೊಂದು ವೈದ್ಯಕೀಯ ಸ್ಟ್ರಾಟಜಿ. ಯೋಚನೆ ಮಾಡಿ, ಹೆರಿಗೆ ಅನ್ನೋದು ಕೆಲವೊಮ್ಮೆ ಬಹಳ ದೀರ್ಘವಾದ, ತುಂಬಾನೇ ಸುಸ್ತು ಮಾಡುವಂಥ ಒಂದು ಪ್ರಕ್ರಿಯೆ. ಗಂಟೆಗಟ್ಲೆ ನೋವು ಸಹಿಸ್ಕೊಂಡ್ಮೇಲೆ ಕೊನೆಗೆ ಮಗುವನ್ನ ಹೊರಗೆ ತಳ್ಳಬೇಕಾದ ಅಂತಿಮ ಆ ನಿರ್ಣಾಯಕ ಹಂತದಲ್ಲಿ ತಾಯಿಗೆ ಶಕ್ತಿನೇ ಇಲ್ದಾಗೆ ಆಗ್ಬಿಡ್ಬೋದು. ಎಪಿಡ್ಯೂರಲ್ ಆ ಅಮೂಲ್ಯವಾದ ಶಕ್ತಿಯನ್ನು ಕಾಪಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಮುಂದಕ್ಕೆ ಹೋಗೋಣ. ಹಾಗಾದರೆ ಈ ಎಪಿಡ್ಯೂರಲ್ ನಿಜಕ್ಕೂ ಕೆಲಸ ಮಾಡೋದು ಹೇಗೆ? ಸರಿ, ಈ ಸಂಕೀರ್ಣವಾದ ವಿಜ್ಞಾನವನ್ನ ಏಕ್ದಮ್ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ನೋವು ಕಡಿಮೆ ಮಾಡಕ್ಕೆ ಉಸಿರಾಟದ ವ್ಯಾಯಾಮ, ಮಸಾಜ್ ಈ ತರಹದ ಸಾಂಪ್ರದಾಯಿಕ ವಿಧಾನಗಳಿವೆ ಅಲ್ವಾ? ಅವು ನೋವಿನ ಸಂಕೇತಗಳಿಗೆ ಗೇಟ್ ಮುಚ್ಚೋ ಥರ ಕೆಲಸ ಮಾಡ್ತವೆ. ಆದರೆ ಎಪಿಡ್ಯೂರಲ್ ಇದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಶಕ್ತಿಶಾಲಿ. ಇದು ನೋವಿನ ಸಿಗ್ನಲ್ಗಳ ವೈಫೈಯನ್ನೇ ಜಾಮ್ ಮಾಡ್ದ ಹಾಗೆ. ಹೌದು, ಇದನ್ನ ಹಾಗೇನೆ ಹೇಳಬಹುದು. ಎಪಿಡ್ಯೂರಲ್ ಅಂದ್ರೆ ನೋವಿನ ಸಿಗ್ನಲ್ಗಳಿಗಾಗಿ ಒಂದು ತಾತ್ಕಾಲಿಕ ವೈಫೈ ಜಾಮರ್ ಇದ್ದ ಹಾಗೆ. ನೋವಿನ ಸಂಕೇತಗಳು ಮೆದುಳಿಗೆ ತಲುಪೋದನ್ನೇ ಇದು ತಡೆದುಬಿಡುತ್ತೆ. ಇದರಿಂದ ನೋವಿನ ಅನುಭವನೇ ಆಗೋದಿಲ್ಲ. ಸರಿ, ಹಾಗಾದ್ರೆ ಈ ಔಷಧಿಯನ್ನ ಕೊಡುವುದು ಎಲ್ಲಿ? ಇದನ್ನ ಎಪಿಡ್ಯೂರರ್ ಸ್ಪೇಸ್ ಅನ್ನೋ ಒಂದು ಜಾಗದಲ್ಲಿ ಕೊಡ್ತಾರೆ. ಇದು ನಮ್ಮ ಬೆನ್ನುಹುರಿಯನ್ನ ರಕ್ಷಿಸುವ ಪೊರೆಯ ಹೊರಗಡೆ ಇರುತ್ತೆ. ಅಂದ್ರೆ ಇದನ್ನ ನೇರವಾಗಿ ಬೆನ್ನುಹುರಿ ದ್ರವಕ್ಕೆ ಚುಚ್ಚೋದಿಲ್ಲ. ಆ ಜಾಗದಲ್ಲಿ ಬರೀ ಕೊಬ್ಬು ಮತ್ತೆ ರಕ್ತನಾಳಗಳಿರ್ತವೆ. ಇಲ್ಲಿ ಕೊಟ್ಟ ಔಷಧ ಗರ್ಭಾಶಯದಿಂದ ಬರುವ ನೋವಿನ ಸಂಕೇತಗಳನ್ನ ಅಲ್ಲೇ ಬ್ಲಾಕ್ ಮಾಡ್ಬಿಡುತ್ತೆ. ಈಗಿದ್ರ ಬಗ್ಗೆ ಚೇಲಿ ಸ್ವಲ್ಪ ಭಯ ಆಗಬಹುದು. ಅದಕ್ಕೆ ಬನ್ನಿ, ಇದರ ಇಡೀ ಪ್ರಕ್ರಿಯೆಯನ್ನ ಹಂತ ಹಂತವಾಗಿ ನೋಡೋಣ. ಆಗ ಇದರ ಬಗ್ಗೆ ಇರೋ ಅನುಮಾನಗಳೆಲ್ಲ ದೂರ ಆಗುತ್ತೆ. ಮೊದಲನೇ ಹಂತ, ರಕ್ತದೊತ್ತಡ ಅಂದ್ರೆ ಬ್ಲಡ್ ಪ್ರೆಷರ್ ಸ್ಥಿರವಾಗಿರ್ಲಿ ಅಂತ IV ಮೂಲಕ ಸ್ವಲ್ಪ ದ್ರವವನ್ನ ಕೊಡ್ತಾರೆ. ಎರಡನೇದಾಗಿ ಬೆನ್ನನ್ನ ಸಿ ಆಕಾರದಲ್ಲಿ ಬಗ್ಗಿಸಿ ಕೂರಲು ಹೇಳ್ತಾರೆ. ಇದರಿಂದ ಬೆನ್ನುಮೂಳೆಗಳ ನಡುವೆ ಜಾಗ ಸಿಗುತ್ತೆ. ಮೂರನೇ ಮತ್ತು ಅತಿ ಮುಖ್ಯವಾದ ಹಂತ, ಒಬ್ಬ ತಜ್ಞರು ಒಂದು ವಿಶೇಷ ಸೂಜಿಯನ್ನ ಬಳಸಿ ಆ ಎಪಿಡ್ಯೂರಲ್ ಜಾಗವನ್ನ ಪತ್ತೆ ಹಚ್ಚಿ ಅದರ ಮೂಲಕ ಮೃದುವಾದ ಪ್ಲಾಸ್ಟಿಕ್ ಟ್ಯೂಬ್ ಅಂದ್ರೆ ಒಂದು ಕ್ಯಾಥೆಟರ್ ಅನ್ನ ಒಳಗೆ ಹಾಕ್ತಾರೆ. ತಕ್ಷಣವೇ ಆ ಸೂಜಿಯನ್ನ ಸಂಪೂರ್ಣವಾಗಿ ಹೊರತೆಗೆದ್ಬಿಡ್ತಾರೆ. ಅಂದ್ರೆ ಬೆನ್ನಿನಲ್ಲಿ ಉಳಿಯೋದು ಆ ಗಟ್ಟಿ ಸೂಜಿಯಲ್ಲ, ಬರೀ ಒಂದು ಮೆತ್ತಗಿನ ಟ್ಯೂಬ್ ಅಷ್ಟೆ. ಕೊನೆಯದಾಗಿ ಕಡಿಮೆ ಡೋಸ್ನ ಔಷಧಿಯನ್ನ ನೀಡ್ತಾರೆ. ಇದರಿಂದ ನೋವು ಮಾತ್ರ ನಿವಾರಣೆ ಆಗುತ್ತೆ, ಆದರೆ ಕಾಲುಗಳು ಸಂಪೂರ್ಣವಾಗಿ ಮರಗಟ್ಟೋದಿಲ್ಲ. ನೋಡಿ, ಯಾವುದೇ ಮೆಡಿಕಲ್ ಪ್ರೊಸೀಜರ್ ಆದರೂ ಅದರ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ ಅಲ್ವಾ? ಈಗ ನಾವು ಇದರ ಬಗ್ಗೆ ಏಕ್ದಮ್ ಪಾರದರ್ಶಕವಾಗಿ ಚರ್ಚಿಸೋಣ. ಸತ್ಯ ಸಂಗತಿಗಳನ್ನು ನೋಡೋಣ. ಮೊದಲಿಗೆ ಇದರ ಪ್ಲಸ್ ಪಾಯಿಂಟ್ ಅಂದ್ರೆ ಅನುಕೂಲ. ಇದರ ಸಕ್ಸೆಸ್ ರೇಟ್ 95% ಇದೆ. ಅಂದ್ರೆ ಇದು ಹೆರಿಗೆ ನೋವಿಗೆ ಸಿಗುವ ಅತ್ಯಂತ ನಂಬಿಕಸ್ಥ ಪರಿಹಾರ. ಇನ್ನು ಮೈನಸ್ ಪಾಯಿಂಟ್ಸ್ ಅಂದ್ರೆ ಅನಾನುಕೂಲಗಳನ್ನು ನೋಡಿದರೆ 10-15% ಜನರಿಗೆ ಬ್ಲಡ್ ಪ್ರೆಷರ್ ಸ್ವಲ್ಪ ಕಡಿಮೆ ಆಗ್ಬೋದು, ಆದರೆ ಅದನ್ನು ತಕ್ಷಣವೇ ಸರಿಪಡಿಸಬಹುದು. ಇನ್ನು 1%ಗಿಂತ ಕಡಿಮೆ ಜನರಿಗೆ ತಲೆನೋವು ಕಾಣಿಸ್ಕೊಳ್ಬಹುದು. ಅದಕ್ಕೂ ಚಿಕಿತ್ಸೆ ಇದೆ. ಹೌದು, ಇದು ಹೆರಿಗೆಯ ಕೊನೆಯ ಹಂತವನ್ನ ಸುಮಾರು 20-60 ನಿಮಿಷಗಳಷ್ಟು ಜಾಸ್ತಿ ಮಾಡ್ಬೋದು. ಆದರೆ ಮುಖ್ಯವಾಗಿ ಗಮನಿಸಬೇಕಾದದ್ದು, ಇದರಿಂದ ಸಿ-ಸೆಕ್ಷನ್ ಆಗೋ ಸಾಧ್ಯತೆ ಹೆಚ್ಚಾಗೋದ್ರಿಂದ. ಇದನ್ನ ಮತ್ತೊಮ್ಮೆ ನೋಡೋಣ. 95% ಯಶಸ್ಸಿನ ಪ್ರಮಾಣ. ಇದು ಸುಮ್ಮನೆ ಹೇಳುವ ಮಾತಲ್ಲ. ಇದು ಹೆರಿಗೆ ನೋವನ್ನ ನಿಭಾಯಿಸೋಕೆ ಇರುವ ಅತ್ಯಂತ ಪರಿಣಾಮಕಾರಿ ವಿಧಾನ ಅನ್ನೋದಕ್ಕೆ ಸಾಕ್ಷಿ. ಹಾಗೆಯೇ ಇದರ ಅಡ್ಡ ಪರಿಣಾಮಗಳಲ್ಲಿ ಗಂಭೀರ ಅಂತ ಹೇಳಬಹುದಾದ ತೀವ್ರ ತಲೆನೋವಿನ ಸಾಧ್ಯತೆ ಅದು 1%ಕ್ಕಿಂತಲೂ ಕಡಿಮೆ. ಅಂದ್ರೆ ಇದರ ಯಶಸ್ಸಿನ ಪ್ರಮಾಣ ಜಾಸ್ತಿ ಮತ್ತು ಅಪಾಯದ ಸಾಧ್ಯತೆ ತೀರಾ ಕಡಿಮೆ. ಸರಿ, ಈಗ ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ. ಎಪಿಡ್ಯೂರಲ್ ಬಗ್ಗೆ ಇರುವ ಕೆಲವು ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸೋಣ.
ವಿಶೇಷವಾಗಿ ನಮ್ಮ ಭಾರತೀಯ ಸಮಾಜದಲ್ಲಿ ಕೇಳಿಬರುವ ಕೆಲವು ಮಾತುಗಳಲ್ಲಿರೋ ಭಯವನ್ನ ಸತ್ಯದಿಂದ ಬೇರ್ಪಡಿಸೋಣ. ಎಲ್ಲಕ್ಕಿಂತ ಹೆಚ್ಚಾಗಿ ಕೇಳಿಬರೋ ಪ್ರಶ್ನೆ ಅಂದ್ರೆ, ಎಪಿಡ್ಯೂರಲ್ ತಗೊಂಡ್ರೆ ಮುಂದೆ ಜೀವನ ಪರ್ಯಂತ ಸೊಂಟ ನೋವು ಬರುತ್ತಾ? ಉತ್ತರ: ಖಂಡಿತ ಇಲ್ಲ. ಇದು ಒಂದು ದೊಡ್ಡ ತಪ್ಪು ಕಲ್ಪನೆ. ವೈಜ್ಞಾನಿಕವಾಗಿ ಹೇಳೋದಾದ್ರೆ, ಹೆರಿಗೆ ಆದ್ಮೇಲೆ ಬರುವ ಸೊಂಟ ನೋವಿಗೆ ಬೇರೆ ಕಾರಣಗಳಿವೆ. ಮುಖ್ಯವಾಗಿ ಶರೀರದಲ್ಲಿ ವಿಟಮಿನ್ ಡಿ, ಕ್ಯಾಲ್ಷಿಯಂ ಕೊರತೆ, ಮಗುವಿಗೆ ಹಾಲುಣಿಸುವಾಗ ಸರಿಯಾದ ಭಂಗಿಯಲ್ಲಿ ಕೂರದೇ ಇರೋದು ಮತ್ತು ಹಾರ್ಮೋನುಗಳ ಬದಲಾವಣೆಯಿಂದ ಮೂಳೆಕಟ್ಟುಗಳು ಸಡಿಲವಾಗೋದು. ಇದಕ್ಕೂ ಎಪಿಡ್ಯೂರಲ್ಗೂ ಯಾವುದೇ ನೇರ ಸಂಬಂಧ ಇಲ್ಲ. ಇನ್ನೊಂದು ಸಾಮಾನ್ಯವಾದ ಆತಂಕ: ಇದರಿಂದ ಮಗುವಿನ ಮೇಲೆ ಏನಾದರೂ ಪರಿಣಾಮ ಆಗುತ್ತಾ? ಮಗು ಸ್ವಲ್ಪ ಜಿಮ್ಮು ಹಿಡಿದ ಹಾಗೆ ಆಗುತ್ತಾ ಅಥವಾ ಹಾಲು ಕುಡಿಯೋಕೆ ಕಷ್ಟಪಡ್ತಾ? ಇದಕ್ಕೂ ಉತ್ತರ ಇಲ್ಲ. ಮಗುವನ್ನು ತಲುಪುವ ಔಷಧದ ಪ್ರಮಾಣ ಎಷ್ಟು ಕಡಿಮೆ ಇರುತ್ತೆ ಅಂದ್ರೆ ಅದು ನಗಣ್ಯ. ಇದರಿಂದ ಮಗುವಿನ ಆರೋಗ್ಯವನ್ನು ಅಳೆಯುವ APGR ಸ್ಕೋರ್ಗಳ ಮೇಲಾಗಿಲಿ ಅಥವಾ ಮಗು ಹಾಲು ಕುಡಿಯುವ ಸಾಮರ್ಥ್ಯದ ಮೇಲಾಗಿಲಿ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ. ಸೊ ಈ ಬಗ್ಗೆ ಚಿಂತೆ ಬೇಡ. ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ ನೋಡಿ. ಇದು ನೋವನ್ನ ಸಹಿಸಿಕೊಳ್ಳೋದರ ಬಗ್ಗೆ ಅಲ್ಲ, ಬದಲಾಗಿ ಸಬದರಾಗುವ ಬಗ್ಗೆ. ಅಂತಿಮ ನಿರ್ಧಾರ ಪ್ರತಿಯೊಬ್ಬರಿಗೂ ವೈಯಕ್ತಿಕ. ಈ ಆಯ್ಕೆ ಮಾಡಿಕೊಳ್ಳುವಾಗ ಕೆಲವು ವಿಷಯಗಳ ಬಗ್ಗೆ ಜಾಗೃತರಾಗಿರೋದು ಕೂಡ ಮುಖ್ಯ. ಉದಾಹರಣೆಗೆ, ಇದ್ದಕ್ಕಿದ್ದಾಗೆ ವಾಕರಿಕೆ, ತಲೆ ಸುತ್ತ ಬಂದ್ರೆ ಅದು ಬ್ಲಡ್ ಪ್ರೆಷರ್ ಕಡಿಮೆ ಆಗ್ತಿರೋ ಲಕ್ಷಣ ಇರಬಹುದು. ಅಥವಾ ದೇಹದ ಒಂದೇ ಬದಿಯಲ್ಲಿ ನೋವು ಕಡಿಮೆ ಆದ್ರೆ ಕ್ಯಾಥಿಟರ್ ಅನ್ನ ಸರಿಪಡಿಸಬೇಕಾಗಬಹುದು. ಅಥವಾ ಉಸಿರಾಟಕ್ಕೆ ಕಷ್ಟವಾದ್ರೆ ತಕ್ಷಣವೇ ವೈದ್ಯಕೀಯ ತಂಡಕ್ಕೆ ತಿಳಿಸ್ಬೇಕು. ಇದರಿಂದ ನಾವು ಕೂಡ ನಮ್ಮ ಆರೈಕೆಯ ಒಂದು ಸಕ್ರಿಯ ಭಾಗವಾಗಬಹುದು. ಹಾಗಾದ್ರೆ ಎಪಿಡ್ಯೂರಲ್ ಬಗ್ಗೆ ಯಾವಾಗ ಯೋಚಿಸಬೇಕು? ವೈದ್ಯರ ಪ್ರಕಾರ ನೋವಿನ ಮಟ್ಟ 10ಕ್ಕೆ 7ಕ್ಕಿಂತ ಹೆಚ್ಚಾದಾಗ ಮತ್ತು ಉಸಿರಾಟದ ತಂತ್ರಗಳು ಇನ್ನೂ ಸಾಲ್ತಿಲ್ಲ ಅಂತ ಅನ್ಸಿದಾಗ ಎಪಿಡ್ಯೂರಲ್ ಅನ್ನೋ ಆಯ್ಕೆಯನ್ನ ಪರಿಗಣಿಸುವುದು ಒಳ್ಳೆಯದು. ಒಂದು ವಿಷಯವನ್ನ ನೆನ್ಪಿಡ್ಬೇಕು: ನಿಜವಾದ ಶಕ್ತಿ, ನಿಜವಾದ ಸಬಲೀಕರಣ ಇರೋದು ಅನಗತ್ಯವಾಗಿ ನೋವನ್ನ ಸಹಿಸಿಕೊಳ್ಳೋದ್ರಲ್ಲ, ಬದಲಾಗಿ ಆ ನೋವನ್ನ ನಿಭಾಯಿಸಕ್ಕೆ ನಮ್ಮುಂದೆ ಒಂದು ಆಯ್ಕೆ ಇದೆ ಅನ್ನೋದ್ರಲ್ಲಿ. ಹೆರಿಗೆ ಅನ್ನೋದು ಒಂದು ಮ್ಯಾರಥಾನ್ ಓಟದ ಹಾಗೆ. ಈ ಓಟವನ್ನ ಹೇಗೆ ಓಡಬೇಕು ಅಂತ ಆಯ್ಕೆ ಮಾಡಿಕೊಳ್ಳೋ ಸ್ವಾತಂತ್ರ್ಯ ನಮ್ಮದಾಗಿರುತ್ತೆ. ಈ ಒಂದು ಆಲೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಅಂತಿಮ ಆಯ್ಕೆ ವೈಯಕ್ತಿಕ, ಆದರೆ ಆ ಆಯ್ಕೆ ಜ್ಞಾನದಿಂದ ಕೂಡಿರಲಿ ಅನ್ನೋದೇ ನಮ್ಮ ಆಶಯ.